Hi dear students, welcome back to the Advanced Financial Management. ಸೊ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಈಗ ಆಲ್ರೆಡಿ ನಾವು ಡ್ಯೂಟಿ ಅಂಡ್ ಡಿಸಿಷನ್ ಥಿಯರೀಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ 2 ವಿಡಿಯೋಸ್ ಆಗಿದ್ದಾವೆ. ಆ 2 ವಿಡಿಯೋಸ್ನ ನೋಡಿಕೊಂಡು ಈ ವಿಡಿಯೋಸ್ಗೆ ಬನ್ನಿ, ಯಾಕಂದರೆ ಥಿಯರಿ ಅಲ್ಲಿ ಅರ್ಥ ಆಗಿದ್ದರೆ ಇಲ್ಲಿ ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿ ಅರ್ಥ ಆಗ್ತಾ ಬರ್ತವೆ. ಸೊ ಈಗ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗೋಣಂತ. ಫಸ್ಟು ಫಾರ್ಮೆಟನ್ನು ನಾನು ಎಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಸೊ ಈ ಥರ ನೀವು ಕೂಡ ಎಕ್ಸಾಮಲ್ಲಿ ಕ್ಲಿಯರಾಗಿ ಅಕೌಂಟ್ ಮಾಡಿದರೆ ಸೊ ಎಲ್ಲಿ ಕೂಡ ಮಾರ್ಕ್ಸ್ ಕಟ್ ಆಗಲ್ಲ. ಫಾರ್ಮುಲಾ ಇದೆಲ್ಲ ಸೊ ಇದು ಗೊತ್ತಿರಬೇಕು ನಿಮಗೆ. ಆಲ್ರೆಡಿ 2 ವಿಡಿಯೋಸ್ ಆಗಿದ್ದಾವೆ. ಸೊ ನೋಡಿರಿ, ಇಲ್ಲಿ ಕ್ವಶನ್ ಇದೆ, ಅದನ್ನ ಕ್ವಶನ್ ನಾವು ಓದ್ಕೊಳ್ತಾ ಈ ವೇರನ್ನು ಬರ್ಕೊಳ್ತಾ ಹೋಗೋಣಂತ. ಸೊ ನೋಡಿರಿ, ಯು ಲಿಮಿಟೆಡ್ ಬಿಲಾಂಗ್ಸ್ ಟು ರಿಸ್ಕ್ ಕ್ಲಾಸ್ ಆಫ್ ಕ್ಯಾಪಿಟಲೈಸೇಷನ್ ರೇಟ್ ವಿಚ್ ಈಸ್ 14%. ಕ್ಯಾಪಿಟಲೈಸೇಷನ್ ರೇಟ್ ಅಂದ್ರೆ ಏನು? KE ಅಂತ 14%. ನೆಕ್ಸ್ಟ್, ಇಟ್ ಹ್ಯಾಸ್ ಕರೆಂಟ್ಲಿ 3000 shares ಔಟ್ಸ್ಟ್ಯಾಂಡಿಂಗ್ at ₹50 each. ನೋಡ್ರಿ, ಇದೇನು 50 ಈಚ್ ಅಂದರೆ P0 ಎಷ್ಟಿದೆ? 50 ಅಲ್ವಾ? ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಯಾವ ರೀತಿ ಅಂತ ಹೇಳಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಅಂತ ಅದಕ್ಕೆ ಹೇಳಿದ್ದು. ನೆಕ್ಸ್ಟ್, ಡ್ಯೂರಿಂಗ್ ದ ಇಯರ್ ₹5 ಈಸ್ ಡಿಕ್ಲೇರ್ಡ್ ಆಸ್ ಡಿವಿಡೆಂಡ್. ಅಂದ್ರೇನು? D1 ಎಷ್ಟಿದೆ? ₹5. ನೆಕ್ಸ್ಟ್ P1, ಈ P1 ನಮ್ಗೆ ಕೊಟ್ಟಿರೋದಿಲ್ಲ. ಸೊ ಮುಂದೆ ಉಳಿದ ಇನ್ಫಾರ್ಮೇಷನ್ ನೋಡೋಣ ಅಂತ, ಅದನ್ನೇ ನಾವು ಐಡೆಂಟಿಫೈ ಮಾಡೋದು ಕೂಡ ನೋಡೋಣ ಅಂತ. The net income of the company is ₹83,000. ನೆಟ್ ಇನ್ಕಮ್ ಇಲ್ಲಿ ಬರ್ತೀವಲ್ಲ, ಸೊ ಅದು 83,000 ಇದೆ. ಫಾರ್ ದಿ ನ್ಯೂ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಆಫ್ ₹1,20,000. ನ್ಯೂ ಇನ್ವೆಸ್ಟ್ಮೆಂಟ್ ತೋರಿಸ್ತೀವಲ್ಲ, ಸೊ ಅಲ್ಲಿ ಎಷ್ಟಿದೆ? 1,20,000. ಕ್ಯಾಲ್ಕುಲೇಟ್ ಅಂಡರ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಅಂದರೆ ಅಜಂಪ್ಷನ್ಸ್ ಅಂತ. ಮಡಿಗ್ಲಿಯನ್ ಮಿಲ್ಲರ್ ಹೈಪೋಥಿಸಿಸ್ ಅಂತಿಲ್ಲ, ಅಂದರೆ ಅಜಂಪ್ಷನ್ಸ್ ಇದ್ರೆ ಅದರ ಪ್ರಕಾರವಾಗಿ ಸಾಲ್ವ್ ಮಾಡೋದು ಹೇಳ್ತಾನೆ. ದಟ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಡಸ್ ನಾಟ್ ಅಫೆಕ್ಟ್ ದಿ ವ್ಯಾಲ್ಯೂ ಆಫ್ ದಿ ಫರ್ಮ್. ನೋಡಿ, ಡಿವಿಡೆಂಡ್ ಪೇ ಮಾಡಿದ್ರೆ ಅದು ಪೇ ಮಾಡದೇ ಇದ್ರೂ ಕೂಡ ಫರ್ಮ್ನ ವ್ಯಾಲ್ಯೂಗೆ ಏನು ಅಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ, ನಾಟ್ ಅಫೆಕ್ಟ್ ಅಂತ. ಓಕೆನಾ? ಸೊ ಹಾಗಾದರೆ ಹೇಗೆ ಅಂತೇಳಿ ಆನ್ಸರ್ನ ಮಾಡ್ತಾ ಬರೋಣ ಅಂತ. ಓಕೆನಾ? ಸೊ ನೋಡಿರಿ, ಫಾರ್ಮುಲಾ ಇದು. ಫಾರ್ಮುಲಾಕ್ಕೆ ಬೇಕಾದ ಇನ್ಫಾರ್ಮೇಷನ್ ಇಲ್ಲಿ ಬರ್ಕೊಂಡಿದ್ವಿ. P1 ಕೊಟ್ಟಿರಲ್ಲ, ಅದನ್ನೇ ನಾವು ಐಡೆಂಟಿಫೈ ಮಾಡ್ತೀವಿ. ಅದನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಓಕೆನಾ? ನೋಡೋಣ ಅಂತ ಹಾಗಾದರೆ. ಸೊ ಇಲ್ಲಿ ನೋಡಿರಿ, ಈ ಕ್ವಶನ್ ಬೇಕಾಗಿಲ್ಲ, ಏನು ಬೇಕಾಯ್ತು ಬರ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟ್ ಡಿವಿಡೆಂಡ್ ಪೇಡ್, ಈ ಕಡೆ ಡಿವಿಡೆಂಡ್ ನಾಟ್ ಪೇಡ್. ಫಾರ್ಮುಲಾಕ್ಕೆ ಅಪ್ಲೈ ಮಾಡೋಣ. P0 ಎಷ್ಟಿದೆ? P0 50 ಈಕ್ವಲ್ ಟು D1 ಎಷ್ಟು? 5 ಪ್ಲಸ್ಗೆ ಪ್ಲಸ್ಸು P1 ಎಷ್ಟು? ಕ್ವಶನ್ ಮಾರ್ಕ್ ಇದೆಯಲ್ಲ, ಅಂದರೆ ಅದನ್ನೇ ನಾವು ಐಡೆಂಟಿಫೈ ಮಾಡ್ತೀವಿ. ಸೇಮ್ ಆನ್ಸರ್ ಹಂಗೆ ಬರೀರಿ. ನೆಕ್ಸ್ಟ್ ಡಿವೈಡೆಡ್ ಬೈ 1ಗೆ 1 ಪ್ಲಸ್ KE ಎಷ್ಟಿದೆ? 14%. ಇದೆಷ್ಟಾಗುತ್ತೆ ನಮಗೆ? 0.14. 0.14 ಹೆಂಗೆ ಬರುತ್ತೆ ನಮಗೆ? 0.14 ಅಂದರೆ ಸೊ ನೋಡಿರಿ, ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, 14% ಇದೆ ಅಲ್ವಾ? 14 ಡಿವೈಡೆಡ್ ಬೈ 100, 0.14. ಈ ಕ್ವಶನ್ಗೆ ಈ ಫಾರ್ಮುಲಾಕ್ಕೆ ಬೇಕಾಯಿತು, ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗೋಣ ಅಂತ. ಸೊ ನೋಡಿರಿ, ಇಲ್ಲಿ ಏನೇ ಇಲ್ಲ ಅಂದ್ರೆ ಕೂಡ 1 ಇರುತ್ತೆ ಅಂತ ಹೇಳಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ. ನೋಡ್ರಿ, ಹಾಗಾದರೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಫಸ್ಟ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 5 ಪ್ಲಸ್ P1 ಬರುತ್ತೆ. ಓಕೆನಾ? 1 ಇಂಟು ಮಾಡಿ ಎಷ್ಟಿರ್ತವೆ ಅವೇ ಬರ್ತವಲ್ಲ, ಸೊ ಹಾಗಾಗಿ ಅದನ್ನೇ ಬರ್ಕೊಂಡ್ವಿ. ನೆಕ್ಸ್ಟ್ ಈಕ್ವಲ್ ಟು, ಸೊ ಈ 15ನ ಫಸ್ಟ್ ಹಂಗೆ ಬರ್ಕೊಡ್ರಿ. ಯಾಕೆ ಬರ್ಕೋಬೇಕು? ಇಲ್ಲಿ 2 ಇದವಲ್ಲ, 2 ಪ್ಲಸ್ ಮಾಡಿಕೊಂಡು ಸಿಲ್ 50ಗೆ ಇಂಟು ಮಾಡಬೇಕು. ಓಕೆನಾ? ಇಲ್ಲಿ ಬ್ರಾಕೆಟ್ ಹಾಕ್ರಿ. ಬ್ರಾಕೆಟ್ ಹಾಕಿದ್ರೆ ಅರ್ಥ ಏನದು? ಇಂಟು ಬ್ರಾಕೆಟ್ ಅಂತ, ಇಂಟು ಇದೆ ಅಂತ ಅರ್ಥ. ಸೊ 2 ಪ್ಲಸ್ ಮಾಡಿ ಎಷ್ಟಾಗುತ್ತೆ ನಮಗೆ? 1.14 ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ. ನೆಕ್ಸ್ಟ್ ಈಗ ಏನು ಮಾಡಬೇಕು? ಈ 5 ಪ್ಲಸ್ P1 ಸೊ ಹಂಗೆ ಇಟ್ಕೊಳ್ರಿ ಈಕ್ವಲ್ ಟು, ಸೊ ಈಗ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿರಿ. ಎಷ್ಟು ಬರುತ್ತೆ? 50 ಇಂಟು 1.14, 57 ಬಂತು. 57. ನೆಕ್ಸ್ಟ್ ಈ P1 ಸೊ ಬರ್ಕೊಳ್ರಿ ಈಕ್ವಲ್ ಟು 57. ನೋಡಿರಿ, ಇಲ್ಲಿ ಪ್ಲಸ್ 5 ಇದೆ ಹೌದಾ? ಈ ಪ್ಲಸ್ 5 ಆಪೋಸಿಟಿಗೆ ಬಂದರೆ ಏನಾಗುತ್ತೆ ನಮಗೆ? ಈ ಕಡೆ ಬಂದರೆ -5 ಆಗುತ್ತೆ. ಓಕೆನಾ? P1 ಈಕ್ವಲ್ ಟು 57 ಮೈನಸ್ 5 ಎಷ್ಟಾಗುತ್ತೆ? 52. ಯಾವಾಗಿದು? ಡಿವಿಡೆಂಡ್ ಪೇ ಆಗಿದ್ದರೆ 52 ರೂಪೀಸ್ ಇರುತ್ತೆ. ಏನು? ಕರೆಂಟ್ ಮಾರ್ಕೆಟ್ ಪ್ರೈಸ್. ನೆಕ್ಸ್ಟ್ ಇಲ್ಲಿ ಆಪೋಸಿಟಿಗೆ ಬಂದಾಗ ಅಂದರೆ ಡಿವಿಡೆಂಡ್ ನಾಟ್ ಪೇ ಮಾಡಿದ್ರೆ ಏನಾಗುತ್ತೆ ನಮಗೆ? ಸೊ ಇದೇ ಫಾರ್ಮುಲಾನೇ, ಇದೇ ಇನ್ಫಾರ್ಮೇಷನ್ ತಗೋತೀವಿ, ಬಟ್ D1 ತಗೋಬಾರ್ದು. ಅದರ ಅರ್ಥ ಏನು? ಡಿವಿಡೆಂಡ್ ನಾಟ್ ಪೇಡ್ ಅಲ್ಲ, ಸೊ ಹಾಗಾಗಿ ತಗೋಬಾರ್ದು, ಅಂದರೆ 0 ತಗೋಬೇಕಂತ ಅರ್ಥ. ನೋಡಿರಿ, ಫಾರ್ಮುಲಾ ಅಪ್ಲೈ ಮಾಡಿರಿ. P0 50, ನೆಕ್ಸ್ಟು D1 0 ಪ್ಲಸ್
P1 ಸೊ ಹಂಗೆ ಬರ್ಕೊಳ್ರಿ, ಅದಿರಲ್ಲ ನಮಗೆ, ಯಾಕಂದರೆ ಕ್ವಶನ್ ಮಾರ್ಕ್ ಇದೆಲ್ಲ. ನೆಕ್ಸ್ಟ್ 1 + 1 ಇದೆಲ್ಲ 1 ಪ್ಲಸ್ ಪ್ಲಸ್ ಕೆ ಎಷ್ಟು 14%, ಅಂದರೆ 0.14. ನೆಕ್ಸ್ಟ್ ಇಲ್ಲಿ ಏನಿಲ್ಲ ಅಂದರೆ ಇರುತ್ತೆ 1 ಇರುತ್ತೆ ಅಂತ ಹೇಳಿದ್ವಿ. ಸೊ ಇದರಿಂದ ಮಲ್ಟಿಪ್ಲಿಕೇಶನ್ ಏನು ಮಾಡ್ತಾ ನಮಗೆ 0 + P1 ಬರುತ್ತೆ ಈಕ್ವಲ್ ಟು, ಇದರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಮಾಡ್ತಾ ನಮಗೆ ಫಸ್ಟ್ 50 ಹಂಗೆ ಬರ್ಕೋತೀವಿ. ನೆಕ್ಸ್ಟ್ ಇಂಟು ಬ್ರಾಕೆಟ್, ಇದರಿಂದ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ 1.14 ಬಂತು. ನೆಕ್ಸ್ಟ್ 0 + P1 ಈಕ್ವಲ್ ಟು 50 ಇಂಟು 1.14 ಅಂದ್ರೆ ಎಷ್ಟು ಬರುತ್ತೆ ನಮಗೆ 57 ಬರುತ್ತೆ. ನೆಕ್ಸ್ಟ್ P1 ಈಕ್ವಲ್ ಟು 57. ಸೊ ಇಲ್ಲಿ ಪ್ಲಸ್ 0 ಇದೆ, ಈ ಕಡೆ ಬಂದರೆ ಆಗುತ್ತೆ -0 ಆಗುತ್ತೆ. P1 ಈಕ್ವಲ್ ಟು ಎಷ್ಟು ಬರುತ್ತೆ, ಇದು ಮೈನಸ್ ಮಾಡಿದ್ರೆ ಅದೇ 57 ಬರ್ತಾ ಹೋಗುತ್ತೆ. ಡಿವಿಡೆಂಡ್ ಪೇ ಆಗಿದ್ರೆ 52 ಇರುತ್ತೆ, ಡಿವಿಡೆಂಡ್ ನಾಟ್ ಪೇಡ್ ಆಗಿದ್ರೆ 57 ಇರುತ್ತೆ. ನೆಕ್ಸ್ಟ್ ಈಗ ಇದನ್ನು ಮಾಡ್ತೋಗೋಣಂತ. ಸೊ ಇಲ್ಲಿ ಕ್ವಶನ್ ನೋಡ್ರಿ, ನಮಗೇನು ಬೇಕು ನೆಟ್ ಇನ್ಕಮ್. ನೆಟ್ ಇನ್ಕಮ್ ಎಷ್ಟಿದೆ ನಮ್ಮ ಹತ್ರ? ಸೊ ನೋಡ್ರಿ, ದ ನೆಟ್ ಇನ್ಕಮ್ ಆಫ್ ದಿ ಕಂಪನಿ ಈಸ್ ರೂಪೀಸ್ 83,000. ನೆಕ್ಸ್ಟ್ ಏನು ಬೇಕು, ಡಿವಿಡೆಂಡ್ ಪೇಡ್. ಡಿವಿಡೆಂಡ್ ಪೇ ಮಾಡೋಕೆ ಏನು ಬೇಕು ನಮ್ಮ ಇನ್ಫಾರ್ಮೇಷನು, ಎಷ್ಟು ಶೇರ್ಸ್ ಇದ್ವು ಓಲ್ಡ್ ಶೇರ್ಸು ಪ್ಲಸ್ D1 ಇತ್ತಲ್ಲ, D1 ಎಷ್ಟಿದೆ 5, ಇದನ್ನ ಇಂಟು ಮಾಡಿರಿ. ಶೇರ್ಸ್ ಪ್ಲಸ್ D1, ಸಾರಿ ಶೇರ್ಸ್ ಇಂಟು D1 ಎಷ್ಟಿದ್ದಾವೆ 3,000 ಇಂಟು D1 ಎಷ್ಟು 5 ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 3,000 ಇಂಟು 5 15,000 ಬಂತು. ಸೊ ಇಲ್ಲಿ 0, ಯಾಕಂದರೆ ಡಿವಿಡೆಂಡ್ ನಾಟ್ ಪೇಡ್ ಅಲ್ಲ, ಇದು ಪೇಡು, ಇದು ನಾಟ್ ಪೇಡ್. ಸೊ ಹಾಗಾಗಿ ಇಲ್ಲಿ ಪೇ ಮಾಡಿದ್ವಿ, ಇಲ್ಲಿ ಮಾಡಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನು ಬೇಕು, ರಿಟೇನ್ ಅರ್ನಿಂಗ್ಸ್ ಬರುತ್ತೆ, ಇದನ್ನಿಂದ ಮೈನಸ್ ಮಾಡಿದ್ರೆ ನೋಡಿರಿ 83,000 ಮೈನಸ್ 15,000 68,000 ಬಂತು. ಇದನ್ನು ರಿಟೇನ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ಇದು ಅಷ್ಟು ಹಂಗೆ ಉಳಿಯುತ್ತೆ, ಅದನ್ನು ರಿಟೇನ್ ಅರ್ನಿಂಗ್ಸ್ ಅಂತ ಕರಿತೀವಿ ಡಿವಿಡೆಂಡ್ ನಾಟ್ ಪೇಡಲ್ಲಿ. ನೆಕ್ಸ್ಟ್ ಏನು ಬೇಕು, ನ್ಯೂ ಇನ್ವೆಸ್ಟ್ಮೆಂಟ್. ನ್ಯೂ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನಮ್ಮ ಹತ್ರ? ಸೊ ನೋಡಿರಿ, ಫಾರ್ ದಿ ನ್ಯೂ ಇನ್ವೆಸ್ಟ್ಮೆಂಟ್ ಆರ್ ನ್ಯೂ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಆಫ್ ರೂಪೀಸ್ 1,20,000. ನ್ಯೂ ಇನ್ವೆಸ್ಟ್ಮೆಂಟ್ ಎಷ್ಟು 1,20,000. 1,20,000. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿರಿ. ಈಗ ಎಷ್ಟು ಉಳಿತು ನಮಗೆ 1,20,000 ಮೈನಸ್ 68,000 52,000. ಓಕೆನಾ? ಈ ಕಡೆ ನೋಡ್ರಿ 1,20,000 ಮೈನಸ್ 83,000 37,000. ಅದಕ್ಕೆ ಏನು ಕರಿತೀವಿ, ಅಮೌಂಟ್ ಟು ಬಿ ರೈಸ್ಡ್ ನ್ಯೂ ಶೇರ್ಸ್. ಅಂದರೆ ನ್ಯೂ ಶೇರ್ಸ್ ಇಶ್ಯೂ ಮಾಡಲಿಕ್ಕೆ ಇಷ್ಟು ಅಮೌಂಟ್ ಇದೆ ಅಂತ ಅರ್ಥ. ಡಿವಿಡೆಂಡ್ ಪೇಡಲ್ಲಿ ಇಷ್ಟು, ಡಿವಿಡೆಂಡ್ ನಾಟ್ ಪೇಡಲ್ಲಿ ಎಷ್ಟಿದೆ. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಿದೆ ನಮಗೆ? ಮಾರ್ಕೆಟ್ ಪ್ರೈಸ್ ಪರ್ ಶೇರು ಡಿವಿಡೆಂಡ್ ಪೇಡಲ್ಲಿ 52, ನಾಟ್ ಪೇಡಲ್ಲಿ 57. ಡಿವಿಡೆಂಡ್ ಪೇಡಲ್ಲಿ 52, ನಾಟ್ ಪೇಡಲ್ಲಿ 57. ನೆಕ್ಸ್ಟ್ ನಂಬರ್ ಆಫ್ ನ್ಯೂ ಶೇರ್ಸ್ ಇಶ್ಯೂಡ್ ಹೆಂಗೆ ಬರ್ತಿದ್ದು, ಇದನ್ನು ಡಿವೈಡೆಡ್ ಬೈ ಮಾಡಬೇಕು. ಓಕೆನಾ? ಎಷ್ಟು ನೋಡಿರಿ 52,000 ಡಿವೈಡೆಡ್ ಬೈ 52, ಸಾರಿ 52,000 ಡಿವೈಡೆಡ್ ಬೈ 52, 1,000 ಶೇರ್ಸ್. ಓಕೆನಾ? ಈ ಕಡೆ 37,000 ಡಿವೈಡೆಡ್ ಬೈ 57, 649. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಶೇರ್ಸ್ ಎಷ್ಟಿದ್ದಾವೆ? ಇಲ್ಲಿ ಬರ್ತಿದ್ದೀವಲ್ಲ 3,000 ಅಂತ, ಅವೇ ಅಂತ ಇಲ್ಲಿದ್ದಾವಲ್ಲ 3,000, ಇವು 3,000. ನೆಕ್ಸ್ಟ್ ಇವೆರಡನ್ನು ಪ್ಲಸ್ ಮಾಡಿರಿ, ಅವು ನಮಗೇನಾಗುತ್ತೆ ಪ್ಲಸ್ ಇದೆಲ್ಲ ಅದು ಆ್ಯಡ್ ಅಂತ ಇದೆಲ್ಲ ಇದೆ, ಟೋಟಲ್ ಶೇರ್ಸ್ ಆಗುತ್ತೆ 1,000 ಪ್ಲಸ್ 3,000 4,000. ಇಲ್ಲಿ ಎಷ್ಟಾಗುತ್ತೆ 3,649. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಿದೆ 52, 57. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿರಿ, ಇಂಟು ಮಾಡಿರಿ 4,000 ಇಂಟು 52. ಓಕೆನಾ? ಎಷ್ಟು ಬಂತು 28,000 ಅಂದರೆ 2,08,000 ಬಂತು. ಈ ಕಡೆ ಎಷ್ಟು ಬರುತ್ತೆ ನೋಡಿರಿ, ಸೇಮ್ ಬರಬೇಕು 3,649 ಇಂಟು 57 ನೋಡಿರಿ 20,79,000 ಬಂತು, ಸಾರಿ 2,07,993 ಬಂತು. ಸೊ ಇದನ್ನು ನೆಕ್ಸ್ಟ್ 1,000 ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, ರೌಂಡ್ ಫಿಗರ್ ಕನ್ವರ್ಟ್ ಮಾಡಿದ್ರೆ ಇಷ್ಟೇ ಬರುತ್ತೆ 2,08,000 ಬರುತ್ತೆ. ಓಕೆನಾ?
ಸೊ ಇಷ್ಟು ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಫರ್ಮ್ ಎಷ್ಟಿರುತ್ತೆ ನಮಗೆ ಸೇಮ್ ಬರ್ತಾ ಹೋಗುತ್ತೆ ಅಂತ. ಈ ರೀತಿಯಾಗಿ ಮಾರ್ಟಿಲಿಯನ್ ಮಿಲ್ಲರ್ ಅವರು ಹೇಳ್ತಾ ಹೋಗ್ತಾರೆ. ನೀವು ಶೇರ್ಸ್ ಎಷ್ಟಿದ್ದಾವೆ, ಇಲ್ಲಿ 1000, ಇಲ್ಲಿ 649. ಫರ್ಮ್ ವ್ಯಾಲ್ಯೂ ಎಷ್ಟಿದೆ, ಹಾಗೆ ಕರೆಂಟ್ ಮಾರ್ಕೆಟ್ ಪ್ರೈಸು ಡಿವಿಡೆಂಡ್ ಪೇಡಲ್ಲಿ ಎಷ್ಟಿದೆ, ನಾನ್ ಪೇಡಲ್ಲಿ ಇಷ್ಟಿದೆ ಅಂತ ಅರ್ಥ. ಓಕೆನಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ ಸರ್ಕಲಲ್ಲಿ ಕೂಡ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.